ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಮ್ಮ ಭಾರತ ತಂಡ ಈ ಬಾರಿಯ ವಿಶ್ವಕಪ್ ಗೆದ್ದ ಕೂಡಲೇ ಭಾರತ ತಂಡಕ್ಕೆ ವಿಶ್ ಮಾಡಿದರು ಆಸೀಸ್ನ ದಿಗ್ಗಜ ಆಟಗಾರರು. ಹೌದು ಸ್ನೇಹಿತರೆ, ರಿಕಿ ಪಾಂಟಿಂಗ್ ಮತ್ತು ಪ್ಯಾಟ್ ಕಮಿನ್ಸ್ ಹೇಳಿದ್ದನ್ನ ಕೇಳಿದ್ರೆ ನೀವು ಕೂಡ ಅಚ್ಚರಿಯಾಗೋದು ಪಕ್ಕ. ಇನ್ನು ಅಚ್ಚರಿಯ ಹೇಳಿಕೆ ಆದ್ರೆ ನೀಡಿದ್ದಾರೆ ರಿಕಿ ಪಾಂಟಿಂಗ್ ಮತ್ತು ಪ್ಯಾಟ್ ಕಮಿನ್ಸ್. ಅಷ್ಟಕ್ಕೂ ಏನೆಲ್ಲ ಮಾತನಾಡಿದ್ದಾರೆ ನಮ್ಮ ಭಾರತ ತಂಡದ ಬಗ್ಗೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಟೀಮ್ ಇಂಡಿಯಾದ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನು ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಇನ್ನು ಈ ಬಾರಿಯ ವಿಶ್ವಕಪ್ ನಲ್ಲಿ ಬಂದ್ಬಿಟ್ಟು ನಮ್ಮ ಭಾರತ ತಂಡ ಬರೋಬ್ಬರಿ 96 ರನ್ಗಳಿಂದಾದ್ರೆ ಗೆದ್ದಿದೆ. ಇನ್ನು ಈ ಪಂದ್ಯದ ಬಗ್ಗೆ ಮಾತನಾಡೋದಾಯ್ತು ಅಂತಂದ್ರೆ ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತ ನಮ್ಮ ಟೀಮ್ ಇಂಡಿಯಾ 255 ರನ್ ಆದ್ರೆ ಹೊಡಿತಾರೆ, 5 ವಿಕೆಟ್ ಕಳ್ಕೊಂಡು. ಎಸ್ಪೆಷಲಿ ಸಂಜು ಸ್ಯಾಮ್ಸನ್ ಅವರು 46 ಬಾಲ್ಗಳಲ್ಲಿ 89 ರನ್ ಆದ್ರೆ ಹೊಡಿತಾರೆ, 5 4 8 6 ಮತ್ತು 193ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್. ಹೌದು ಸ್ನೇಹಿತರೆ, ಇವರಿಗೆ ಸಾಥ್ ನೀಡಿದಂತ ಅಭಿಷೇಕ್ ಶರ್ಮಾ 21 ಬಾಲ್ಗಳಲ್ಲಿ 52 ರನ್ ಆದ್ರೆ ಆಡ್ತಾರೆ ಪವರ್ ಪ್ಲೇ ನಲ್ಲಿ, ಅದು 247ರ ಸ್ಟ್ರೈಕ್ ರೇಟ್ ನಲ್ಲಿ. ಇನ್ನು ಈ ಅಭಿಷೇಕ್ ಶರ್ಮಾ ಔಟ್ ಆದ ತಕ್ಷಣವೇ ಬಂದಂತ ಇಶಾನ್ ಕಿಶನ್ ಕೂಡ ಅದೇ ರೀತಿಯ ಬಿರುಸಿನ ಬ್ಯಾಟಿಂಗ್ ಆದ್ರೆ ಆಡ್ತಾರೆ. ಹೌದು ಸ್ನೇಹಿತರೆ, 25 ಬಾಲ್ಗಳಲ್ಲಿ 54 ರನ್ ಆದ್ರೆ ಆಡ್ತಾರೆ, 4 4 ಮತ್ತು 4 6 ಸಹಿತ 211 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ. ಒಟ್ನಲ್ಲಿ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಮೊದಲು ಬ್ಯಾಟಿಂಗ್ ಮಾಡಿ 255 ರನ್ ಆದ್ರೆ ಹೊಡಿತಾರೆ ಮತ್ತು ಆನಂತರ ಚೇಸಿಂಗ್ ಗೆ ಬಂದಂತ ನ್ಯೂಜಿಲೆಂಡ್ ನ ಪರ ಯಾರು ಕೂಡ ಹೇಳಿಕೊಳ್ಳುವಂತ ಬ್ಯಾಟಿಂಗ್ ಮಾಡಲಿಲ್ಲ. ಟಿಮ್ ಶೆಪರ್ಟ್ ಅವರು 26 ಬಾಲ್ಗಳಲ್ಲಿ 52 ರನ್ ಆದ್ರೆ ಹೊಡಿತಾರೆ, 5 6 200ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್. ಇವರೊಬ್ಬರನ್ನ ಬಿಟ್ರೆ ಬೇರೆ ಯಾವ ಬ್ಯಾಟರ್ ಕೂಡ ಹೇಳಿಕೊಳ್ಳುವಂತ ಪ್ರದರ್ಶನ ನೀಡಲೇ ಇಲ್ಲ. ಇನ್ನು ನಮ್ಮ ಭಾರತದ ಬೌಲಿಂಗ್ ವಿಚಾರಕ್ಕೆ ಬರೋದಾಯ್ತು ಅಂತಂದ್ರೆ ಬೂಮ್ರಾ 4 ವಿಕೆಟ್ ತೆಗೆದ್ರೆ ಹರ್ಷದೀಪ್ ಸಿಂಗ್ 3 ವಿಕೆಟ್ ತೆಗೆದು ನ್ಯೂಜಿಲೆಂಡ್ ತಂಡವನ್ನು ಧ್ವಂಸ ಮಾಡ್ತಾರೆ ಅಂತ ಹೇಳ್ಬೋದು ಬೌಲಿಂಗ್ ನಲ್ಲಿ. ಹೌದು ಸ್ನೇಹಿತರೆ, ಒಟ್ಟಿನಲ್ಲಿ ನಮ್ಮ ಭಾರತ ತಂಡ 96 ರನ್ಗಳಿಂದ ಗೆದ್ದಿದೆ. ಇನ್ನು ಈ ಪಂದ್ಯವನ್ನು ಗೆದ್ದ ತಕ್ಷಣವೇ ನಮ್ಮ ಭಾರತ ತಂಡ ವಿಶ್ವಕಪ್ ಕೂಡ ಗೆದ್ದುಕೊಂಡಿದೆ ಅಂತ ಹೇಳ್ಬಹುದು. ಇನ್ನು ನಮ್ಮ ಭಾರತ ತಂಡ ವಿಶ್ವಕಪ್ ಗೆದ್ದ ಕೂಡಲೇ ಆಸೀಸ್ನ ಮಾಜಿ ಆಟಗಾರ ಆಗಿರುವಂತಹ ರಿಕಿ ಪಾಂಟಿಂಗ್ ಮತ್ತು ಆಸೀಸ್ನ ದಿಗ್ಗಜ ಆಟಗಾರ ಆಗಿರುವಂತಹ ಪ್ಯಾಟ್ ಕಮಿನ್ಸ್ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ. ರಿಕಿ ಪಾಂಟಿಂಗ್ ಅವರು ಈ ರೀತಿ ಆದ್ರೆ ಮಾತಾಡುತ್ತಾ ಹೇಳಿದ್ದಾರೆ ಅಂತ ಹೇಳ್ಬಹುದು. ಹೌದು, ಭಾರತ ತಂಡ ಗೆದ್ದದ್ದು ನನಗೂ ಕೂಡ ಖುಷಿ ಇದೆ. ಯಾಕಂತಂದ್ರೆ ಈಗ ಸದ್ಯದ ಮಟ್ಟಿಗೆ T20 ನಲ್ಲಿ ಮೋಸ್ಟ್ ಡೇಂಜರಸ್ ತಂಡ ಯಾವ್ದಾದ್ರು ಇದ್ರೆ ಅದು ಭಾರತ ತಂಡ ಎಂದು ರಿಕಿ ಪಾಂಟಿಂಗ್ ಆದ್ರೆ ಹೇಳಿದ್ದಾರೆ. ಎಲ್ಲ ಆಟಗಾರರು ಅದ್ಭುತವಾಗಿ ಆಟವನ್ನು ಆಡಿದ್ದಾರೆ ಮತ್ತು ಆ ಕಾರಣದಿಂದಾಗಿ ಈ ಬಾರಿಯ ವಿಶ್ವಕಪ್ ನಲ್ಲಿ ಭಾರತ ತಂಡ ಕಪ್ ಆದ್ರೆ ಗೆದ್ದುಕೊಂಡಿದೆ. ಇನ್ನು ಭಾರತದ ವಿಚಾರಕ್ಕೆ ಬರೋದಾಯ್ತು ಅಂತಂದ್ರೆ ಭಾರತದ ಬ್ಯಾಟಿಂಗ್ ಆಗಿರ್ಲಿ ಮತ್ತು ಬೌಲಿಂಗ್ ಆಗಿರ್ಲಿ ಫೀಲ್ಡಿಂಗ್ ಆಗಿರ್ಲಿ ಅತ್ಯುತ್ತಮವಾಗಿದೆ. ಆ ಕಾರಣದಿಂದಾಗಿ ಭಾರತ ತಂಡ ಅದ್ಭುತವಾಗಿ ಪ್ರದರ್ಶನ ಕೊಟ್ಟು ಈ ಬಾರಿಯ ವಿಶ್ವಕಪ್ ಆದ್ರೆ ಗೆದ್ದುಕೊಂಡಿದೆ ಎಂದು ರಿಕಿ ಪಾಂಟಿಂಗ್ ಆದ್ರೆ ಮಾತಾಡಿದರು. ಇನ್ನು ಪ್ಯಾಟ್ ಕಮಿನ್ಸ್ ಕೂಡ ಮಾತಾಡಿದ್ದಾರೆ. ಪ್ಯಾಟ್ ಕಮಿನ್ಸ್ ಈ ರೀತಿ ಆದ್ರೆ ಹೇಳಿದ್ದಾರೆ. ಪ್ಯಾಟ್ ಕಮಿನ್ಸ್ ಹೇಳ್ತಾನೆ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಹೌದು ಸ್ನೇಹಿತರೆ, ನಮ್ಮ ಆಸ್ಟ್ರೇಲಿಯಾ ತಂಡ ಇಲ್ಲ, ಆ ಕಾರಣದಿಂದಾಗಿ ಫೈನಲ್ ಪಂದ್ಯ ಆದ್ರೆ ಗೆದ್ದಿದೆ. ಅಕಸ್ಮಾತ್ ಏನಾದ್ರು ಫೈನಲ್ ಪಂದ್ಯದಲ್ಲಿ ಏನಾದ್ರು ಆಸ್ಟ್ರೇಲಿಯಾ ತಂಡ ಇತ್ತು ಅಂತಂದ್ರೆ ಭಾರತ ಅಷ್ಟು ಸುಲಭವಾಗಿ ಗೆಲ್ಲುತ್ತಾ ಇರಲಿಲ್ಲ ಮತ್ತು ಆ ಕಾರಣದಿಂದಾಗಿ ಈ ಬಾರಿಯ ವಿಶ್ವಕಪ್ ನಲ್ಲಿ ಭಾರತ ತಂಡ ಗೆದ್ದಿದೆ. ಹೌದು, ಭಾರತ ತಂಡ ತುಂಬಾನೇ ಬಲಿಷ್ಠವಾದ ತಂಡ, ಆ ಕಾರಣದಿಂದಾಗಿ ಈ ಬಾರಿಯ ವಿಶ್ವಕಪ್ ನಾದ್ರೆ ಗೆದ್ದುಕೊಂಡಿದೆ ಎಂದು ಪ್ಯಾಟ್ ಕಮಿನ್ಸ್ ಆದ್ರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.